ಒಡ್ಲಲ್ಲಿ ಮಲಗಿರೋ ಥರ. ಬಹುಶಃ ನಾವೇ ದೊಡ್ಡವ್ರು ಅನ್ಸುತ್ತೆ. ಹೊಸ ಜಾಗದಲ್ಲಿ ಮಲಗಿದ್ರೆ ನಿದ್ದೆ ಬರಲ್ಲ, ಅಲ್ಲಿ ಮಲಗಿದ್ರೆ ನಿದ್ದೆ ಬರಲ್ಲ ಅಂತ ಸುಮ್ಮನೆ ಕತೆ ಹೊಡೆಯೋರು. ಈ ಮಗು ಮುಖ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ. ಇನ್ನು ಹೆತ್ತ ಜೀವಕ್ಕೆ ಎಷ್ಟು ಸಂತೋಷ ಆಗುತ್ತೋ. ದೇವ್ರೆ, ಆದಷ್ಟು ಬೇಗ ಆ ನರ್ಸು ಹುಷಾರಾಗ್ಲಿ. ಅದಕ್ಕೆ ಫೈಲ್ ಕೊಡಿ. ಏಯ್, ನಾನಿನ್ನು ಸೈನ್ ಮಾಡಿಲ್ಲ. ಗೊತ್ತು, ಮತ್ತೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನಾನೊಂದ್ಸಲ ಚೆಕ್ ಮಾಡ್ತೀನಿ. ಕೊಡಿ. ಅಶ್ವಿನ್, ಈಗ ಹೇಗಿದ್ರು ಮಗು ಮಲ್ಗಿದೆ, ನಾನು ಫ್ರೀ ಆಗಿದ್ದೀನಿ. ಈಗ ಓದ್ಬಿಟ್ಟು ಸೈನ್ ಮಾಡ್ಬಿಡ್ತೀನಿ. ನೀನ್ ಆಮೇಲೆ ತಗೊಂಡೋಗು. ಅಯ್ಯೋ, ಇವಳೇನಾದ್ರೂ ಪೂರ್ತಿಯ ಡಾಕ್ಯುಮೆಂಟ್ಸ್ ಓದಿದ್ರೆ ನಾನಂತೂ ಸತ್ತೆ. ಸರ್, ನಿಧಾನ. ಅರ್ಜುನ್ ಸರ್, ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ಸರ್, ಇದೇನಿದು, ಇಷ್ಟು ಬೇಗ ಬಂದ್ಬಿಡ್ರಿ? ಮ್ಯಾಮ್, ಸರ್ಗೆ ಸ್ವಲ್ಪ ಕಾಲ್ ನೋವು ಜಾಸ್ತಿ ಆಯ್ತು. ಅಯ್ಯೋ ಸರ್, ಹೇಗಿದೆ? ಈಗಲೂ ತುಂಬಾ ನೋಯ್ತಿದ್ಯಾ? ಹಾ, ಅರೆ, ಕರ್ಣ ಕರ್ಕೊಂಡು ಬಂದಿರೋ ಆ ನರ್ಸ್ ಮಗು ಇದೇನಾ? ಅರೆ ಹೌದು, ನಿಮ್ಗೆ ಹೇಗೆ ಗೊತ್ತಾಯ್ತು? ಮ್ಯಾಮ್, ನಾನೇ ಹೇಳ್ದೆ. ಓ ಹೌದಾ? ಅರ್ಜುನ್